ಅಲ್ಲ ಈ ಅಪ್ಪಗೆ ಒಂದಿಷ್ಟು ತರಕಾರಿ ತಗೊಂಬರೋಗು ಟಮಾಟೆ ಹಣ್ಣು ಬದನೆಕಾಯಿ ಇಲ್ಲ ಸಾರು ಮಾಡಕ್ಕೆ ಅಂತಂದ್ರೆ ಎಷ್ಟೊತ್ತಾತು ಹೋಗಿ ಇನ್ನೂ ಬರಲಿಲ್ವಲ್ಲ, ಎಲ್ಲೋಯ್ತು? ಹಾಂ, ಓ ನನ್ನ ಸೊಸೆ ನಾನು ಉಂಬಕ್ಕೆ ಬರಲಿ ಅಂತ ಕಾಯ್ತಾ ನಿಂತೇವಳೆ ಅನ್ಸುತ್ತೆ. ಪರವಾಗಿಲ್ಲ, ಸೊಸೆ ಒಂದಿಟ್ಟು ಬುದ್ಧಿವಂತಲು, ನನಗೋಸ್ಕರ ಒಂದಿಟ್ಟು ಮಾಡ್ತಾಳಲ್ಲ. ನಾನಂತೂ ಇನ್ಮೇಲೆ ಏನು ಮಾಡಲ್ಲ, ಎಲ್ಲ ಇವಳೇ ಮಾಡಬೇಕು. ಏನಮ್ಮ ಸೊಸೆ ಮುದ್ದು, ನನಗೋಸ್ಕರ ಕಾಯ್ತಾ ಇದ್ಯಾ ಊಟ ಮಾಡಲಿ ಅತ್ತೆ ಅಂತನ? ಅಯ್ಯೋ ಅತ್ತೆ, ಇನ್ನು ಅಡುಗೆನೇ ಆಗಿಲ್ಲ, ಊಟ ಇನ್ನು ಎಲ್ಲಿಂದ ಮಾಡೋದು? ಇನ್ನೂ ಅಡುಗೆ ಮಾಡಿಲ್ವಾ? ಯಾಕೆ? ಅಯ್ಯೋ ದೇವ್ರೆ, ಈಟಕ್ಕೆ ಅಡುಗೆ ಆಗುತ್ತೆ ಅಂತ ಹೇಳಿ ನಾನು ಉಂಬನು ಅಂತ ನಾನು ಬಂದರೆ ನೀನು ನೋಡಿರಿ ಇನ್ನೂ ಅಡುಗೆ ಆಗಿಲ್ಲ ಅಂತ ನಾವು ಹೊರಗೆ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ಯಾ? ನಡಿಗೆ ಜಲ್ದು ಸಾರ್ಗೀರು ಮಾಡೋಗೆ, ಸಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡೋದು ಜಲ್ದು ಉಣ್ಬೇಕು. ಏನು ನೀನು ಜಲ್ದ್ ಮಾಡಿರ್ತೀಯ ಅಂತ ನಾನು ಬಂದರೆ ನೀನು ಇನ್ನ ಇಲ್ಲಿ ಹೊರಗೆ ನಿಂತ್ಕೊಂಡೇನು ಏನು ಮಾಡ್ತಾ ಇದೆಯಾ? ಯಾರು ನೋಡ್ತಾ ಇದೆಯೇ? ಅತ್ತೆ, ತರಕಾರಿ ಬೇಡವಾ ಸಾರು ಮಾಡೋಕ್ಕೆ? ಅನ್ನ ಆಗೈತಿ, ಮುದ್ದೆ ಸಾರು ಆದ್ಮೇಲೆ ಮಾಡೋಣ ಅಂತನ ನೋಡ್ತಾ ಇದ್ದೀನಿ. ಆದರೆ ತರಕಾರಿ ಇರಲಿಲ್ಲ. ತರಕಾರಿ ತರೋಗು ಅಂತ ನಿಮ್ಮ ಮಗನ ಕಳಿಸಿದ್ರೆ ಈಟತ್ತಾದ್ರೂ ಬಂದಿಲ್ಲ ನೋಡ್ರಿ. ಎಲ್ಗೋತೋ ಏನೋ ಅಯ್ಯಪ್ಪ. ತರಕಾರಿ ತರಕ್ಕೆ ಕಳಿಸಿದ್ದ? ದುಡ್ಡು ದುಡ್ಡು ನಾನು ಕೇಳಿದ್ರೆ ನನಗೆ ಗೊತ್ತು? ಅಯ್ಯಪ್ಪನ ತೆಗಿರುತ್ತೆ ತರುತ್ತೆ ಅಂತ ನಾನು ಹೇಳ್ದೆ. ಹೋಗಿ ತರಕಾರಿ ತಗೊಂಬರೋಗು ಅಂತನ? ಅಯ್ಯೋ ದೇವ್ರೇ, ಯಾರು ತರಕಾರಿ ಹೊಲ್ದಕ್ಕೆ ನುಗ್ಗಿವನೋ ಏನೋ, ನಮ್ಮ ಪೆಂಗ್ ನನ್ನ ಮಗ ತರಕಾರಿ ತರಕ್ಕೆ ಕಳಿಸಿದ್ರೆ. ಅಯ್ಯೋ ಈಗೇನು ಮಾಡೋದು? ಅಯ್ಯೋ ಯಾರಾದರೂ ಹಿಡ್ಕೊಂಡು ಅದ್ಗಿದ್ರೆ. ಅಯ್ಯೋ ಅಯ್ಯೋ, ಹೊಸ ಸೊಸೆ ಮುಂದೆ ನಮ್ಮ ಮರ್ಯಾದೆ ಎಲ್ಲ ಹೋಗುತ್ತಲ್ಲಪ್ಪ. ನಮ್ಮ ಪೆಂಗ ಎಲ್ಲೋದ್ನ ಏನೋ, ಮೊದಲು ಹೋಗಿ ಯಾರ್ದಾದ್ರೂ ಹೊಲ್ದಕ್ಕೆ ಹೋಗಿ ಕದಿಯೋಕ್ಕೂ ಮುಂಚೆ ಹಿಡ್ಕೊಂಬರ್ಬೇಕು ಅವನ್ನ. ಎಲ್ಲಿಗೆ ಹೋಗಿರ್ಬೋದಪ್ಪ? ನಾನು ಎಲ್ಲಿ ಅಂತ ಹುಡ್ಕಾಡ್ಕೊಂಡು ಹೋಗೋದೀಗ? ಅತ್ತೆ ಅತ್ತೆ, ಅಲ್ಲ ಅವ್ರು ತರಕಾರಿ ತರಕ್ಕೆ ಅಂತ ಎಲ್ಲಿಗೆ ಹೋದ್ರು? ಎಷ್ಟು ಒಂದು ಗಂಟೆ ಆಯ್ತು ಹೋಗಿ, ಇನ್ನೂ ಬಂದಿಲ್ಲ. ಹೌದಾ? ಹಂಗಾದ್ರೆ ಈಗಲಾಗ್ಲೂ ಬರ್ತಾನೆ ಅನ್ಸುತ್ತೆ, ಇರು. ಬಂದೇ ಬಿಟ್ನಲ್ಲ. ಲೇ ಪಿಂಗ, ಏನು ಅದು ಚೀಲ ತುಂಬ ತಮ್ಮಂದಿದ್ಯಾ? ಅಮ್ಮ, ಚಿಲ್ದಾಗಿರೋದು ತರಕಾರಿ. ಟಮಾಟೆ ಹಣ್ಣು, ಬದನೆಕಾಯಿ, ಆಮೇಲೆ ಹಸ್ರುಗಾಯಿ ಇಲ್ಲ ತಾಂಬರಗು ಅಂತ ಹೇಳಿಲ್ಲ ಇವಳು, ಅದಕ್ಕೇನೆ ತಾಂಬಂದಿದ್ದೀನಿ. ಅಯ್ಯೋ ಇದೇನಿದೆ, ಈಟಂತ ತಂದಿದ್ಯಾ ಚೀಲ ತುಂಬನ? ನಾನು ಹೇಳಿದ್ದು ಒಂದು ಅರ್ಧ ಕೆಜಿ ತಕೊಂಬ ಅಂತನ. ಚೀಲ ತುಂಬ ತಂದಿದ್ಯಾ, ಯಾಕೆ? ಅಯ್ಯಯ್ಯೋ, ನನ್ನ ಮಗ ಪಕ್ಕ ಯಾವುದೋ ತರಕಾರಿ ತೋಟಕ್ಕೆ ನುಗ್ಗಿ ಕಿತ್ಕೊಂಬಂದವನಿಗೆ ಕಳ್ತನ ಮಾಡ್ಕೊಂಡು ಇವಳಿಗೆ ನನಗೆ ಗೊತ್ತಾದರೆ, ಅಯ್ಯೋ ನನ್ನ ಮಗನ ಮರ್ಯಾದೆ ನನ್ನ ಮರ್ಯಾದೆ ಇರಲ್ಲ. ಏನಾನ ಒಂದು ಸುಳ್ಳು ಹೇಳಿ ಇವಳನ್ನ ಸುಮ್ಮನಿರಿಸ್ಬೇಕು, ಇಲ್ಲಿದ್ರೆ ಭಯ ಮಾಡಿ ಯಾರಿಗಾನ ಹೇಳಿ ಹೇಳು. ಹೌದೌದು. ಪೆಂಗ ನಡಿಯೋ, ಒಳಗೆ ತಂದು ನಡಿ ಮೊದಲು. ಮಂಗಿ, ಒಳಗೆ ಕರ್ಕೊಂಡು ಹೋಗೋದು ಬಿಟ್ಟು ಇಲ್ಲೇ ಕೇಳ್ತಾ ನಿಂತವಳೆ. ತಕೊಂಬರ ಪೆಂಗ, ನಡಿಯ. ಇಳಿಸೋ ಕೆಳಕ್ಕೆ, ಇಳಿಸು. ಅಲ್ಲ ಕಣ್ರಿ, ನಾನು ಒಂದು ಅರ್ಧ ಕೆಜಿ ತಾಂಬ ಅಂತ ಕಳಿಸಿದ್ದು, ನೀನು ನೋಡಿ ಮೂಟೆನ ಓದ್ಕೊಂಬಂದಿದ್ಯಾ? ಏನೇನು ತಂದಿದ್ಯಾ ಹೇಳಿ ಸುರಿ ನೋಡೋಣ. ನೋಡೆ ಮಂಗಿ, ಎಷ್ಟೊಂದು ತರಕಾರಿ ತಂದಿದ್ದೀನಿ. ನೀನು ಕೇಳಿದ್ದು ಅರ್ಧ ಕೆಜಿ, ನಾನು ನೋಡಲಿ 3 ಕೆಜಿ ತಂದಿದ್ದೀನಿ. ಎಲ್ಲನ ಟಮಾಟೆ ಹಣ್ಣು, ಹಸ್ರುಗಾಯಿ, ಬದನೆಕಾಯಿ ಎಲ್ಲನ. ಹೋಗು ಜಲ್ದೋಗಿ ಸಾರು ಮಾಡು. ಟಮಾಟೆ ಹಣ್ಣು ಬದನೆಕಾಯಿ ತಗೊಂಡೋಗಿ ಉಣ್ಬೇಕು, ಹೊಟ್ಟೆ ಹಸ್ತೈತೆ. ನಮ್ಮ ಅಮ್ಮನೂ ಅಷ್ಟೇ ಇಷ್ಟೊತ್ತಿಗೆ ಉಮ್ತಿತ್ತು ಅಲ್ಲೇ ನಮ್ಮ. ಅಲ್ಲ ರೀ, ಇಷ್ಟೊಂದು ತರಕಾರಿ ಎಲ್ಲಿ ತಗೊಂಬಂದ್ರಿ? ನಿನಗೆ ಹೇಳಿದ್ ನಾನು ಅರ್ಧ ಕೆಜಿ ತಾನೇ? ಮಂಗಿ, ನಿನಗೆ ಯಾಕೆ ಅದೆಲ್ಲನ? ಒಟ್ಟಿನಲ್ಲಿ ನಿನಗೇನು ಸಾರು ಮಾಡೋಕ್ಕೆ ತರಕಾರಿ ತಂದೆ ತಾನೆ ನನ್ನ ಮಗ? ತಗೊಂಡೋಗಿ ಅಡುಗೆ ಮಾಡೋಕೆ ಸಾರು ಮಾಡೋಕೆ ಜಲ್ದೋಗಿ. ನಿನ್ಗೆ ಯಾಕೆ ಎಷ್ಟನ್ನು ತರಲಿ? ನೀನೇನು ದುಡ್ಡು ಕೊಡಂಗಿದ್ದೇನೆ? ಅವನ ಹತ್ರ ದುಡ್ಡು ಐತೆ, ದುಡ್ಡು ಕೊಟ್ಟು ತಂದೇವನೆ ಒಂದೇ ಸಲ, ಆಗಲಿ ಒಂದು ವಾರ 15 ದಿವಸಕ್ಕೆ ಆಗೋಷ್ಟು ಅಂತಾನೆ. ಅಯ್ಯೋ ಅತ್ತೆ, ಇದೇನು ಇರೋರು 3 ಜನಕ್ಕೆ ಇಷ್ಟೊಂದು ತರಕಾರಿ ತಂದರೆ ಎಲ್ಲ ಕೊಳ್ತೋಗಲ್ವಾ? 15 ದಿವಸ ತಿಂಗಳಗಟ್ಟಲೆ ಇರುತ್ತೆ ಈ ತರಕಾರಿ. ಏನ್ ಹೇಳ್ತಾ ಇದ್ದೀರಾ ಅತ್ತೆ? ಅಲ್ಲ ನಿಮ್ಗೆ ಅದು ಗೊತ್ತಾಗದ್ ಬೇಡವಾ? ನೀವು ನೋಡಿದ್ರೆ ನಿಮ್ಮ ಮಗ ಮಾಡಿರೋದು ಸರಿ ಅನ್ನಂಗೆ ಹೇಳ್ತಾ ಇದ್ದೀರಾ. ಅಲ್ಲ ಇಷ್ಟಿಷ್ಟೊಂದು ತರಕಾರಿ ತಗೊಂಬಂದ್ರೆ ಎಲ್ಲ ಕೊಳತಾಗುತ್ತೆ ಅಷ್ಟೇನೆ. ನಮ್ಗೆ ಎಷ್ಟು ಬೇಕಷ್ಟು ಒಂದು ವಾರಕ್ಕಾಗುವಷ್ಟು ಒಂದು ಕೆಜಿ ತಂದಿದ್ರೆ ಸಾಕಾಗಿತ್ತು. ಇಷ್ಟೊಂದು 3 ಕೆಜಿ 3 ಕೆಜಿ ತರ ಅಂತದ್ದು ಏನಾಗಿತ್ತು? ಹಸಿ ಮೆಣಸಿನಕಾಯಿ ನಮ್ಗೆ ಯಾಕೆ ಬೇಕು 3 ಕೆಜಿ? ಸಾಕು, ಒಂದಿಷ್ಟು ಒಂದು 1/4 ಕೆಜಿ ತಂದಿದ್ರೆ. ಈ ಒಂದು ಅರ್ಧ ಕೆಜಿ ತಗೊಂಬ ಅಂತ ನಾನು ಹೇಳಿ ಕಳಿಸಿದ್ದೀನಿ. ಈ ಅಪ್ಪ ನೋಡಿದ್ರೆ 3 ಕೆಜಿ ತಂದೇವನಿ. ಎಲ್ಲ ಹಿಂಗಾದ್ರೆ ಹೆಂಗೆ ಮನೆ ನಡೆಸೋದು? ಒಂದೇ ಸಲ ಇಷ್ಟೊಂದು ತಗೊಂಬಂದು ಎಲ್ಲ ಇದಾಗಲ್ವೇ? ವ್ಯರ್ಥ ಆಗಲ್ಲೇ, ಅಧ್ವಾನ ಎದ್ದೋಗ್ತಾವ ಅಷ್ಟೇನೆ ಕೊಳತೋಗಿ. ಅಲ್ಲ ಅತ್ತೆ, ನಿಮಗೆ ಹೆಂಗೆ ಅರ್ಥ ತಿಳಿತೈತತ್ತೆ? ಇಷ್ಟೊಂದು ತಂದಿರೋದು ಸರಿ ಅನ್ನಂಗೆ ಮಾತಾಡ್ತಾ ಇದ್ರಲ್ಲ. ಏಯ್, ನಿನ್ಗೆ ಯಾಕೆ ಬೇಕು? ಇರೋರು 3 ಜನನಾಗ್ಲಿ 6 ಜನನಾಗ್ಲಿ, ಒಟ್ಟಿನಲ್ಲಿ ನಿನಗೇನು ತರಕಾರಿ ತಂದೇವನೇ ಸಾರು ಮಾಡಿಕ್ಕು ಅಷ್ಟೇನೆ, ನಮಗೆ ಅಡುಗೆ ಮಾಡಿಕ್ಕು. ನಿನ್ಗೆ ಯಾಕೆ ಕೊಳ್ತಾದ್ರೂ ಹೋಗ್ಲಿ ಏನಾದರೂ ಆಗಲಿ ಅವಳು ಕೊಳ್ತೋದ್ರೆ ಬೇಕಂದ್ರೆ ಯಾವನ ಎಮ್ಮೆಗಳಿಗೋ ದನಗಳಿಗೋ ಹಾಕೋಣ ತಿಂತವೆ. ನಿನ್ಗೆ ಯಾಕೆ ಅದೆಲ್ಲ ಸುದ್ದಿ? ಸುಮ್ಮನೆ ಹೋಗಿ ಅಡುಗೆ ಮಾಡೋದು ಕಲ್ತ್ಕ. ಇವೆಲ್ಲ ಪ್ರಶ್ನೆ ಬೇಕಾಗಿಲ್ಲ. ಅಷ್ಟು ತರಬಾರ್ದಾಗಿತ್ತು ಇಷ್ಟು ತರಬಾರ್ದಾಗಿತ್ತು ಅಂತಾನ. ಇನ್ನು ಈ ಮನೆಗೆ ಬಂದಾಲೇನೆ ಇನ್ನು ಒಂದು ವಾರನೂ ಕಳೆದಿಲ್ಲ. ಆಲೇನೆ ಏನೇ ಹಿಂಗೆ ಮಾತಾಡ್ತಾ ಇದ್ಯಾ ನನ್ನ ಮಗನ ಮೇಲೆ?
ಅವನಿಗೆ ಏನು ಗೊತ್ತಾಗಲ್ಲ ದಡ್ಡನವಾಗ ಅಂತ ಅನ್ಕೊಂಡಿದ್ಯೇನು ಅವನಿಗೆ ಗೊತ್ತಾಗುತ್ತೆ ಅಗಲಾಗ್ಲ ತರಕ್ಕಾಗಲ್ಲ ಅಂತಾನ ಹಿಂಗೆ ತಂದೆ ಅವನು ಅಷ್ಟೇನೆ ನೀನು ನಿಂದ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗಿ ಅಡುಗೆ ಮಾಡು ಸುಮ್ಮನೆ ಪ್ರಶ್ನೆ ಕೇಳಂಗಿಲ್ಲ ನೀನು ನಾವೇನು ಹೇಳ್ತೀವೋ ಅದನ್ನ ಮಾಡಬೇಕು ಅಷ್ಟೇನೆ ಅಮ್ಮ ಅವಳನ್ನ ಯಾಕೆ ಬೈತೀಯ ಬಿಡಮ್ಮ ಹೊಸ್ತಾ ಬಂದವಳೆ ನೀನು ಬೈದು ಸುಮ್ಮನೆ ಎದುರಿಸ್ಬೇಡ ಆಮೇಲೆ ಅವಳು ಮನೆ ಬಿಟ್ಟು ಓದ್ಗಿದ್ದಾಳು ಸುಮ್ಮನಿರು ಎದುರಿಸ್ಬೇಡ ಮಂಗಿ ನೀನು ಹೋಗಿ ಸಾರು ಮಾಡೋಗು ಉಂಬಾನ ನಿನಗೆ ಯಾಕೆ ತರಕಾರಿ ನಾನು ಎಷ್ಟಾದ್ರೂ ತತ್ತೀನಿ ನಾನೇನು ನಿನ್ನೇನು ದುಡ್ಡು ಕೇಳಲ್ಲ ಅಯ್ಯೋ ಅತ್ತೆ ಏನು ಹೇಳ್ತಾ ಇದ್ದೀರಾ ಅಲ್ಲ ಇಷ್ಟೊಂದು ತರಕಾರಿ ತಂದು ಎಮ್ಮೆಗಳಿಗೂ ದನಗಳಿಗೂ ಹಾಕಕ್ಕೆ ಯಾಕೆ ಇಷ್ಟೊಂದು ತರಬೇಕು ಅಲ್ಲ ಏನಾದರೂ ನಿಮ್ಮ ಮಗ ಏನಾದರೂ ಏನು ಕೋಟ್ಯಾಧೀಶ್ವರನ ತಂದು ದನಗಳಿಗೆ ಹಾಕಕ್ಕೆ ಅಲ್ಲ ಅಷ್ಟು ಗೊತ್ತಾಗಲ್ವಾ ಎಷ್ಟು ತರಬೇಕು ಎಷ್ಟು ಬಿಡಬೇಕು ಅಂತನ ಏನತ್ತೆ ನೀವು ಹಿಂಗೆ ಹೇಳ್ತಾ ಇದ್ದೀರಲ್ಲ ಅಲ್ಲ ದುಡ್ಡು ಯಾರು ಕೊಡ್ತಾರೆ ಇಷ್ಟೊಂದು ತರಕಾರಿಗೆ ಹೇಳಿ ಇದನ್ನೆಲ್ಲ ತಗೊಂಡೋಗಿ ಕೊಟ್ಟು ಒಂದು ಅರ್ಧ ಕೆಜಿ ತರೋಗು ಸುಮ್ಮನೆ ಯಾಕೆ ಸುಮ್ಮನೆ ಅಧ್ವಾನ ಮಾಡ್ಬೇಕು ಹೇಳು ನಾವೇನೇನು ಸಾವುಕಾರರ ಏನೂ ಇಲ್ಲ ನೀನು ನೋಡಿರಿ ಈಟಿಟ್ಟು ಅಂತ ತಂದಿದ್ಯಲ್ಲ ಅಷ್ಟಕ್ಕೂ ಎಲ್ಲಿ ತಂದೆ ಹೇಳು ನಾನೇ ತಗೊಂಡೋಗಿ ಕೊಟ್ಟು ಬರ್ತೀನಿ ನಿನಗೆ ಹೋಗೋಕ್ಕೆ ಕಷ್ಟ ಆದರೆ ಅಯ್ಯೋ ಮಂಗಿ ಸುಮ್ಮನೆ ಹೋಗು ಅಡುಗೆ ಮಾಡೋದು ನಾನು ಎಲ್ಲಾದ್ರೂ ತತ್ತೀನಿ ನಿನಗೆ ಯಾಕೆ ನಾನೇ ನಿನ್ನೇನು ದುಡ್ಡು ಕೇಳಲ್ಲ ಇದಕ್ಕೇನು ನೀನೇ ದುಡ್ಡು ಕೊಡಬೇಡ ಹೋಗು ಅಲ್ಲ ಅದು ಇಷ್ಟೊಂದು ತರಕಾರಿ ಏನೇ ನೀನು ಒಬ್ಬಳೆ ಬುದ್ಧಿವಂತ ಥರ ಮಾತಾಡ್ತಾ ಇದೆಯಲ್ಲ ನಮ್ಗೇನೇನು ಬುದ್ಧಿ ಇಲ್ಲ ಅಂತ ಅಂದ್ಕೊಂಡಿದ್ಯಾ ನನ್ನ ಮಗುಗೇನು ಬುದ್ಧಿ ಇಲ್ಲ ಅಂದ್ಕೊಂಡಿದ್ಯಾ ಸುಮ್ಮನೆ ಹೋಗಿ ಹೇಳ್ದಷ್ಟು ಮಾಡೋದು ಕಲ್ಕ ಬಂದ್ಬಿಟ್ಲಿ ದೊಡ್ಡದಾಗಿ ಅದಾಗುತ್ತೆ ಇದಾಗುತ್ತೆ ಅಂತಾನ ತಗೊಂಡೋಗಿ ಸುಮ್ಮನೆ ಅಯ್ಯೋ ಅತ್ತೆ ಹಂಗಲ್ಲ ಹಂಗೂ ಇಲ್ಲ ಹಿಂಗೂ ಇಲ್ಲ ಒಂದು ಪಾತ್ರೆನೋ ಯಾತನೋ ತಗೊಂಬಂದು ತಟ್ಟಿನೋ ತಗೊಂಡು ತುಂಬ್ಕೊಂಡು ತಗೊಂಡೋಗು ಒಳಗೆ ತಗೊಂಡೋಗಿ ಇಕ್ಕೊಂಡು ಸಾರು ಮಾಡು ಸುಮ್ಮನೆ ಮಾತಾಡಬೇಡ ಜಾಸ್ತಿನ ನನಗೆ ಈಗಲೇ ಹೊಟ್ಟೆ ಹಸಿತೈತಿ ನನಗೆ ಕೈಲಿ ಮಾತಾಡೋಕ್ಕಾಗ್ತಿಲ್ಲ ಮೊದಲು ಸಾರು ಮಾಡೋಗು ಸರಿ ಅತ್ತೆ ಆಯಿತು ನೀನೇನು ಯಾತು ತರಬೇಡ ನಮ್ಮ ಪೆಂಗನೇನೆ ಆ ಚೀಲ ತುಂಬ್ಕೊಂಡು ಒಳಗೆ ತಂದಿಕ್ತಾನೆ ನೀನು ಅಲ್ಲೇ ಇರು ಬರಬೇಡ ಅಲ್ಲೇ ಇರು ಸರಿ ಅತ್ತೆ ಆಯಿತು ಪೆಂಗ ಅವನ್ನೆಲ್ಲ ನಾ ಚೀಲಕ್ಕೆ ತುಂಬ ಅಕ್ಕಮ್ಮ ಸುಮ್ಮನೆ ತುಂಬಿ ತಗೊಂಡೋಗಿ ಅಡುಗೆ ಮನೆ ಕಿಕ್ಕು ತಗೊಂಡೋಗು ತುಂಬದಾ ತಗೊಂಡೋಗಿ ಒಳಗೆ ಕಿಕ್ಕು ಬರಗು ಮೊದಲು ಸರಿ ಅಮ್ಮ ಆಯಿತು ಅಯ್ಯೋ ಈ ಪೆಂಗ್ ನನ್ನ ಮಗ ಯಾರು ಹೊಲ್ದಕ್ಕೆ ಹೋಗಿ ತರಕಾರಿ ಕತ್ಕೊಂಬಂದು ಏನು ಸುಡ್ಗಾಡು ಇವಳು ನೋಡಿರಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾಳೆ ಈ ನನ್ನ ಮಗ ಇಂಥ ಕಳ್ಳ ನನ್ನ ಮಗ ಅಂತ ಗೊತ್ತಾದರೆ ಯಾವ ಹೆಂಡ್ತಿ ತಾನೆ ಇವನಿಗೆ ಬೆಲೆ ಗೌರವ ಕೊಡ್ತಾಳೆ ಹೇಳು ಅಯ್ಯೋ ಇವನಿಗೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲಪ್ಪ ಯಾರು ಹುಡಿಕೆ ಬರ್ತಾರೋ ಏನೋ ಮಂತಕ್ಕೆ ತರಕಾರಿ ಕತ್ಕೊಂಬಂದಿರೋರು ಅಂತಾನ ಗೊತ್ತಿಲ್ಲ ಪೆಂಗ ಬಾರಿ ಇಲ್ಲಿ ಏನಮ್ಮ ಹೊಲ್ದಾಗ ಕತ್ಕೊಂಬಂದವನ ತರಕಾರಿನ ಎಲ್ಲಿ ತಂದೆ ಹೇಳು ಯಾಕಮ್ಮ ಯಾಕೋ ಕತ್ಕೊಂಬಂದೆ ಇಷ್ಟಿಷ್ಟು ಅಂದ ಹೋಗ್ಲಿ ತರದ್ ತಂದಿದ್ಯಾ ಒಂದು ಇಷ್ಟಿಷ್ಟಾದ್ರೂ ತರಬೇಕಾ ಒಂದು ನಾನು ಕೆಜಿ ಹೊಸ 3-4 ಕೆಜಿ ಅಷ್ಟು ತಂದಿದ್ಯಲ್ಲೋ ಆ ಹೊಲ್ದಾರ ಏನಾಗಬೇಡ ಯಾರು ಹುಡಿಕೊಂಬಂದಿದ್ದ ಹಿಡ್ಕೊಂಡು ಜಾಡಿಸ್ತಾರ ಗೊತ್ತಿಲ್ಲ ದುಡ್ಡು ಕೊಟ್ಟು ತರಕ್ಕಾಗ್ತಿರ್ಲಿಲ್ವಾ ನಿನ್ನ ಕೈಲಿ ತರಕಾರಿನ ಒಂದಿಟ್ಟಿಟ ಹೋಗಮ್ಮ ನನ್ನ ತಗಲೇ ತರಕ್ಕೆ ದುಡ್ಡಿದ್ರೆ ತಾನೆ ಅದಕ್ಕೇನೆ ಅಲ್ಲಿ ಹೆಂಗ ನಾನು ನೋಡಿದ್ದೆ ಹೊಲ್ದಕ್ಕೆ ಹೋಗ್ಬೇಕಾದ್ರೆ ಟಮಾಟೆ ಹಣ್ಣು ಹಸ್ರಿಗಾಯಿ ಬದನೆಕಾಯಿ ಎಲ್ಲ ಹಾಕಿದ್ರು ಅದಕ್ಕೆ ಸೀದಾ ಚೀಲ ತಗೊಂಡೋಗಿ ಕಿತ್ಕೊಂಡ್ಬಂದ್ಬಿಟ್ಟೆ ಬಿಡಮ್ಮ ಒಂದು 15 ದಿವಸ ಆಗ್ತೈತಿ ತರಕಾರಿ ಅಯ್ಯೋ ದಡ್ ನನ್ನ ಮಗನೇ ಇಂಥ ಕೆಲಸ ಮಾಡೋದು ತಪ್ಪು ಕಣು ಹೊಲ್ದಾರ್ ಬಂದ್ರೆ ಏನು ಮಾಡ್ತೀಯ ನಿನ್ನ ಹೆಂಡ್ತಿಗೆ ಏನು ಹೇಳ್ತೀಯ ನಾನು ಏನೋ ಒಂದು ಹೇಳಿ ಬೈದು ಕಳಿಸ್ತೇವಣ್ಣ ಅವಳಿಗೆ ಗೊತ್ತಾದ್ರೆ ನೀನು ಕಳ್ಳ ಅನ್ನೋದು ನಿನ್ನ ಮರ್ಯಾದೆ ಕೊಡ್ತಾಳೆ ಏನೋ ಯಾರು ಇಲ್ಲ ಬಿಡು ಹೆಂಗೋ ಏನು ಮಾಡಿದ್ರು ಇರ್ತಾಳೆ ಅನ್ಬೋದು ಆದರೆ ನಿನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಅದಂಗಿ ಬೈಯಲ್ವ ಅವ್ರ ಅತ್ತೇನು ಅವಳ ಗಂಡನು ಹಂಗೆ ಹಾಕ್ಬಿಡ್ತಾಳೆ ಇವಳು ನಾವು ಹೇಳ್ದಂಗೆ ಕೇಳಂಗೆ ಇಕ್ಕೇಬೇಕು ಅಂದರೆ ನೀನು ಇಂಥವೆಲ್ಲ ನಾ ಕಳ ಬುದ್ಧಿ ಎಲ್ಲ ತೋರಿಸ್ಬೇಡ ಅವಳಿಗೆ ಗೊತ್ತಾಯ್ತಾ ಸರಿ ಅಮ್ಮ ಆಯಿತು ತೋರಿಸಲ್ಲ ಬಿಡು ಪಟ್ಟು ಓ ದಡ್ ನನ್ನ ಮಗನೇ ಇನ್ಮೇಲೆ ಕದಿಯಕ್ಕೆ ಹೋಗ್ಬೇಡ್ವು ಕೂಲಿನಾದ್ರೂ ಹೋಗಿ ತರಕಾರಿ ತಾಂಬರದ್ ನೋಡು ಕದಿಯಕ್ಕೆ ಹೋದ್ರೆ ಎಲ್ಲಾದ್ರೂ ಸಿಗಾಕೊಂಡು ಏರಿಕ್ಕಿಸ್ಕೊಂತೀಯ ಹುಷಾರು ಅಲ್ಲೇನೆ ಅಲ್ಲಿ ಒಂದ್ಸಲ ಏರಿಕ್ಕಿದ್ದು ಸಾಲ್ದ ಎಳ್ನೀರು ಕದಿಯಕ್ಕೆ ಹೋಗಿ ಕಾಯಿ ಕದಿಯಕ್ಕೆ ಹೋಗಿ ಎಷ್ಟು ಸಲ ಸಿಗಾಕೊಂಡಿಲ್ಲ ಇನ್ನು ನಿನಗೆ ಬುದ್ಧಿನೇ ಬಂದಿಲ್ವಲ್ಲ ಮೈ ಬಗ್ಸಿ ದುಡಿಯಕ್ಕೆ ಏನಾಗಿತ್ತು ನಿನಗೆ ಕಡಿದ್ರೆ ನಾಳೆ ಕಾಣಾಗಂಗಿದೀಯ ಅತ್ತೆ ಏನೇ ಆತೇನೆ ಸಾರು ಆಗ್ತಾಯ್ತತ್ತೆ ಯಾಕೆ ಹಂಗೆ ಬೈತಾ ಇದ್ದೀರಾ ಅವ್ರನ್ನ ಅವಾಗಿಂದನ ಅಲ್ಲೇ ನಾನು ಅಡುಗೆ ಮನೆ ಕೇಳಿಸ್ಕೊಂತ ಇದ್ದೆ ಯಾಕೆ ಏನೋ ಹೇಳ್ತಾ ಇದ್ದೆ ಯಾರೋ ಬೈತಾರೆ ಹಂಗೆ ಹಿಂಗೆ ಅಂತಾನ ಏನೂ ಇಲ್ಲ ಇಷ್ಟೊಂದು ತರಕಾರಿ ತಂದಿದೆಯಲ್ಲ ತರಬೇಡ ಅಂತ ಹೇಳ್ತಿದ್ದೆ ಅಷ್ಟೇನೆ ಹೋಗು ನೀನು ನಿನ್ಗೆ ಯಾಕೆ ನಾವೇನಾರ ಮಾತಾಡ್ತೀವಿ ಅದನ್ನ ನೀನು ಕೇಳಿಸ್ಕೊಂಬಕ್ಕೆ ಹೋಗ್ಬೇಡ ಹೋಗು ಅಲ್ಲತ್ತೆ ಏನೋ ಕೇಳಿಸ್ದಂಗಾಯ್ತು ಅದಕ್ಕೆ ಬಂದೆ ಅದೇ ಏನೋ ಕಳ್ತಾನ ಅದು ಇದು ಅಂತ ಹೇಳ್ತಿದ್ರಲ್ಲ ಇಲ್ಲ ಅದೇನೂ ಇಲ್ಲ ಕಳ್ತಾನ ಇಲ್ಲ ಎಂಥದಿಲ್ಲ ಹೋಗು ನನ್ನ ಮಗನೇ ಗೊತ್ತಾಯ್ತಾ ನೋಡು ಅವಳ ಕಿವಿ ಎಷ್ಟು ಇದಾವೆ ಅಂತಾನ ಅಜೀಟು ಮಾತಾಡಿದ್ರೆ ಏನು ಕೇಳಿಸ್ಕೊಂಡು ಓಡ್ಬತ್ತಾಳೆ ಅದಕ್ಕೆ ನೀನು ಇಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ ನಡಿ ಹೊರಕ್ಕೆ ನಡಿ ಹೇಳ್ತೀನಿ
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.